ಈ ರೀತಿ ಆಗಿರುವಂಥ ಸ್ಕಿನ್ನು ಈ ರೀತಿ ಆಗೈತಿ. ಈ ರಿಸಲ್ಟ್ ತಡವಾಗಿ ಬರ್ಬೋದು, ಆದರೆ ನಮ್ಮ ಸ್ಕಿನ್ಗೆ ಯಾವುದೇ ರೀತಿ ಎಫೆಕ್ಟ್ ಮಾಡ್ದೇನೆ ಅದು ನಮ್ಮ ಸ್ಕಿನ್ನ ರಿಪೇರ್ ಮಾಡ್ಕೊತ ಬರ್ತೈತಿ. ಈಗ ನನ್ನ ಸ್ಕಿನ್ನಲ್ಲಿ ಇರುವಂಥ ಬಂಗನ ಕಳ್ಕೊಳೋದಕ್ಕೆ ಸರಿ ಸುಮಾರು ಒಂದು 6 ತಿಂಗಳ ನಾನು ಟ್ರೈ ಮಾಡಿದ ಮೇಲೆ ನನಗೆ ಅಲ್ಲೆಲ್ಲೆಲ್ಲೇ ಒಂದು ಸ್ವಲ್ಪ ಲೈಟ್ ಆಗ್ತಾ ಬಂತು. ಅವಾಗ ನನಗೆ ಕಾನ್ಫಿಡೆಂಟ್ ಬಂತು, ಹೌದು ಇದರಿಂದ. ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ದುರ್ಗಾ ಚಾನಲ್ಗೆ ಸ್ವಾಗತ. ನನ್ನ ಯೂಟ್ಯೂಬ್ ಚಾನಲ್ಗೆ ಬಹಳಷ್ಟು ಜನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಿದ್ದೀರಾ, ಹಂಗೆ ಕಮೆಂಟ್ ಮಾಡ್ತಿದ್ದೀರಾ. ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ. ಬರೀ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮೊದಲು ನಾನು ಇಲ್ಲಿ ಏನು ಹೇಳ್ತೀನಪ್ಪ ಅಂತ ಅಂದ್ರೆ, ಸೋಪು, ಶಾಂಪೂ, ಆಯಿಲು ಮತ್ತು ಹೇರ್ ಆಯಿಲು ಮತ್ತು ಇನ್ನೊಂದು ಪೌಡ್ರು ಯಾರೆಲ್ಲ ನನಗೆ ಆರ್ಡರ್ ಮಾಡಿದ್ರು ಅವರೆಲ್ಲರಿಗೂ ನಾನು ನೆನ್ನೆನೆ ಎಲ್ಲರಿಗೂ ಒಂದು ಆರ್ಡರ್ನ ಕಳಿಸ್ಕೊಟ್ಟಿದ್ದೀನಿ, ಕೊರಿಯರ್ ಮಾಡಿದ್ದೀನಿ. ನಿಮ್ಮೆಲ್ಲರಿಗೂ ಅದು ಬಂದು ತಲುಪಿದ ಮೇಲೆ ನನಗೊಂದು ಮೆಸೇಜ್ ಹಾಕ್ರಿ. ಯಾಕಂತಂದ್ರೆ ಭಾಳಷ್ಟು ಜನರಿಗೆ ನಿನ್ನೆ ಕಳಿಸೀನಿ. ಪ್ರತಿಯೊಬ್ಬರಿಗೂ ನಾನು ಅದನ್ನ ಒಬ್ಬೊಬ್ಬರಿಗೆ ನಾನು ಮೆಸೇಜ್ ಹಾಕ್ತಾ ಕುಂದ್ರಕ್ಕಾಗಂಗಿಲ್ಲ. ಅದಕ್ಕೋಸ್ಕರ ಯಾರಿಗೆಲ್ಲ ನಿಮ್ಮ ಕೊರಿಯರ್ ಬಂದು ತಕ್ಷಣ ನನಗೊಂದು ಮೆಸೇಜ್ ಹಾಕ್ರಿ, ನಮಗದು ನಿಮ್ಮ ಕೊರಿಯರು ತಲುಪೈತಿ ಅಂತ ಹೇಳಂದು. ಆಮೇಲೆ ನಾನು ಅದನ್ನ ಯಾವ ರೀತಿ ಯೂಸ್ ಮಾಡೋದು ಅಂತ ಹೇಳಂದು ನಿಮ್ಗೆ ವಾಟ್ಸಪ್ ಮಾಡ್ತೀನಿ. ಜೊತೆಗೆ ನನಗೆ ಫೋನ್ ಮಾಡ್ತಾರ, ನೀವು ಸೋಪ್ ಕೊಡ್ತೀರಲ್ಲ, ಸೋಪು ಎಷ್ಟು ದಿನ ಹಚ್ಚಬೇಕು ಅಂತ ಹೇಳಂದು, ಎಷ್ಟು ದಿನಕ್ಕೆ ಹೋಗುತ್ತಾ ಅಂತ ಹೇಳಂದು. ನಾನು ಯಾವಾಗಿದ್ರೂ ನಾನು ವಿಡಿಯೋ ಒಳಗೆ ಹೇಳ್ತಾ ಇರ್ತೀನಿ, ಬಂಗು ಅಷ್ಟು ಬೇಗ ಹೋಗಂಗಿಲ್ಲ. ಆಮೇಲೆ ನನ್ನ ಪ್ರಾಡಕ್ಟ್ ಸೇಲ್ ಆಗಲಿ ಅಂತ ಹೇಳಂದು ಬೇಗನ ಹೋಗುತ್ತಾ ನೀವು ತಗೋರಿ ಅಂತ ಹೇಳಂದು ನಾನು ಹೇಳಂಗಿಲ್ಲ. ಯಾಕಂತ ಅಂದ್ರೆ ನಾವು ಯಾವುದೇ ರೀತಿ ಒಂದು ಫೇಸ್ ಪ್ಯಾಕ್ ಹಾಕಲಿ ಮತ್ತು ಸೋಪನ್ನು ಹಚ್ಚಲಿ, ಆಯಿಲ್ ಹಚ್ಚಲಿ, ನಾವು ಒಳಗಿನಿಂದ ನಾವು ಆಹಾರನ ನಾವು ಚೆನ್ನಾಗಿ ಹೊಟ್ಟೆಗೂ ನಾವು ಆಹಾರನ ಚೆನ್ನಾಗಿ ತೊಗೊತಾ ಬರಬೇಕು. ನೀರು ಕುಡಿಬೇಕು, ಜ್ಯೂಸ್ ಕುಡಿಬೇಕು, ಜೊತೆಗೆ ಸಿಹಿ ತರಕಾರಿ ಕಾಳುಗಳನ್ನು ಎಲ್ಲ ನಾವು ಸಲಾಡ್ ಅಂತ ಹೇಳಂದು ನಾವು ತೊಗೊತಾ ಇರ್ಬೇಕು. ಅಂದ್ರೆ ನಮಗೇನಾಗುತ್ತೆ, ಒಂದು ಒಳ್ಳೆ ರಿಸಲ್ಟ್ ಬರ್ತೈತಿ. ಬರೀ ನಾವು ಮೇಲೇನೆ ನಾವು ಪ್ಯಾಕ್ ಹಾಕೊಳೋದು, ಮೇಲೇನೆ ನಾವು ಇದು ಸೋಪ್ ಹಚ್ಚೋದು, ಆಯಿಲ್ ಹಚ್ಚೋದು ಮಾಡಿದ್ರೆ ಅಷ್ಟು ಸುಲಭಕ್ಕೆ ಅದು ಕಡಿಮೆ ಆಗಂಗಿಲ್ಲ. ಅದಕ್ಕೋಸ್ಕರ ದಯವಿಟ್ಟು ನಿಮ್ಗೆ ಏನು ಹೇಳ್ತೀನಿ ಅಂತ ಅಂದ್ರೆ, ನೀವು ನನ್ನ ಪ್ರಾಡಕ್ಟನ್ನು ತೊಗೊಂಡು ಅದನ್ನ ಕರೆಕ್ಟಾಗಿ ಯೂಸ್ ಮಾಡಿರಿ. ಈಗ ನನ್ನ ಸ್ಕಿನ್ನ ನೀವು ನೋಡಿದ್ರೆ ಗೊತ್ತಾಗ್ಬೋದು. ನಿಜವಾಗ್ಲೂ ಹೇಳ್ತೀನಿ, ನನ್ನ ಸ್ಕಿನ್ ನೋಡ್ಕೊಂಡು ನನಗೆ ನಿಜ ಆಗುತ್ತೆ. ಬಹಳಷ್ಟು ವರ್ಷಗಳ ಇದು ಪ್ರಯತ್ನ. ಇದು ಯಾವುದೇ ರೀತಿ ಪ್ರಯತ್ನ ಮಾಡಿದ್ರೆ ಫಲ ಸಿಗುತ್ತಾ ಅಂತ ಹೇಳ್ತಾರ, ಸುಳ್ಳಲ್ಲ. ಪ್ರಯತ್ನಕ್ಕೆ ಇಲ್ಲಿ ಈ ರೀತಿ ಆಗಿರುವಂಥ ಸ್ಕಿನ್ನು ಈ ರೀತಿ ಆಗೈತಿ, ಈ ರೀತಿ ಆಗಿರುವಂಥ ಸ್ಕಿನ್ನು ಈ ರೀತಿ ಆಗೈತಿ. ನೀವು ನೋಡ್ಬೋದು ಎಷ್ಟು ಡಿಫ್ರೆನ್ಸ್ ಐತಿ. ಮೊದಲಿರೋ ಫೋಟೋಕ್ಕೂ ಈಗಿರೋ ನಾನಿರೋದಕ್ಕೂ ಎಷ್ಟೋ ಡಿಫ್ರೆನ್ಸ್ ಐತಿ. ಅದಕ್ಕೋಸ್ಕರ ಪ್ರಯತ್ನ ಮಾಡ್ರಿ. ಹೋಮ್ ರೆಮಿಡಿಗಳಲ್ಲಿ ಬಹಳ ಒಂದು ಅದ್ಭುತವಾದಂಥ ಶಕ್ತಿ ಐತಿ. ಅದನ್ನು ನಾವು ರಿಸಲ್ಟ್ ತಡವಾಗಿ ಬರ್ಬೋದು, ಆದರೆ ನಮ್ಮ ಸ್ಕಿನ್ಗೆ ಯಾವುದೇ ರೀತಿ ಎಫೆಕ್ಟ್ ಮಾಡ್ದೇನೆ ಅದು ನಮ್ಮ ಸ್ಕಿನ್ನ ರಿಪೇರ್ ಮಾಡ್ಕೊತ ಬರ್ತೈತಿ. ಈಗ ನಾವು ತೊಗೊಳೋ ಆಹಾರನೂ ನಮಗೊಂದು ಆಯುರ್ವೇದಿಕ್ ಆಗಿರುವಂಥದ್ದು. ಅಂದ್ರೆ ನಾವೀಗ ತೊಗೊಳೋವಂಥ ಆಹಾರನೂ ನಾವು ಸಲಾಡು, ಆಮೇಲೆ ಮೊಳಕೆ ಕಟ್ಟಿದ ಕಾಳುಗಳು, ಆಮೇಲೆ ನೀರು ಜಾಸ್ತಿ ಕುಡಿಯೋದು, ಹಣ್ಣಿನ ಜ್ಯೂಸ್ಗಳನ್ನ ನಾವು ಕುಡಿಯೋದು, ಈ ರೀತಿ ಮಾಡ್ತಾ ಬಂದಾಗ ನಮ್ಗೆ ಒಳಗಿಂದನೂ ಸ್ಕಿನ್ ರಿಪೇರ್ ಆಗ್ತಾ ಬರ್ತೈತಿ. ಮೇಲೆ ನಾವು ಈ ಒಂದು ಏನದು ಆಯಿಲು, ಸೋಪು ಮತ್ತು ಪೌಡ್ರು ಈ ರೀತಿಯಾಗಿ ನಾವು ಫೇಸ್ ಪ್ಯಾಕ್ಗಳನ್ನ ಈಗ ನನ್ನ ಹತ್ರ ನೀವು ಎಲ್ಲನೂ ಪ್ರಾಡಕ್ಟನ್ನು ಆರ್ಡರ್ ಮಾಡಿ ತೊಗೊಳೋದಾದ್ರೆ ತಗೋರಿ. ಆಗಂಗಿಲ್ಲ ಅಂತ ಅನ್ನೋರು ನಾನು ಹೇಳುವಂಥ ಒಂದೊಂದು ಹೋಮ್ವರ್ಕ್ಗಳನ್ನ ನೀವು ಟ್ರೈ ಮಾಡ್ಕೊತ ಹೋದ್ರೆ ಸಾಕು, ನಿಮ್ಗೆ ಒಳ್ಳೆ ರಿಸಲ್ಟ್ ಪಕ್ಕಾ ಸಿಗುತ್ತಾ ಅಂತ ಹೇಳಂತ ನಾನು ಹೇಳ್ತೀನಿ. ಅದಕ್ಕೆ ನಾನೇ ಕಾರಣ. ಅದಕ್ಕೋಸ್ಕರ ನಾನು ಇಷ್ಟೊಂದು ಕಾನ್ಫಿಡೆಂಟ್ ಆಗಿ ನಿಮ್ಗೆ ಹೇಳ್ತೀನಿ. ಇಲ್ಲ ಅಂತ ಅಂದ್ರೆ ನಾನು 1 ದಿನಕ್ಕೆ ಹೋಗುತ್ತಾ, 2 ದಿನಕ್ಕೆ ಹೋಗುತ್ತಾ ಸೋಪ್ ತಗೋರಿ, 15 ದಿನಕ್ಕೆ ಹೋಗುತ್ತಾ ಸೋಪ್ ತಗೋರಿ, ತಿಂಗಳಲ್ಲೇ ನಿಮ್ಗೆ ಕಡಿಮೆ ಆಗ್ಬಿಡ್ತೈತಿ, ನೀವು ಸೋಪ್ ತಗೋರಿ, ನನ್ನ ಪ್ರಾಡಕ್ಟ್ ತಗೋರಿ ಅಂತ ನಾನು ಎಲ್ಲೂ ಹೇಳಂಗಿಲ್ಲ. ಮತ್ತು ಹೋಮ್ ರೆಮಿಡಿಗಳನ್ನೂ ಅಷ್ಟೇ 1 ತಿಂಗಳಿಗೆ ನೀವು ಹಾಕಿದ ತಕ್ಷಣ ಕಡಿಮೆ ಆಗುತ್ತೆ ಈ ರೀತಿ ನಾನು ಎಲ್ಲೂ ಹೇಳಂಗಿಲ್ಲ. ಯಾಕಂತ ಅಂದ್ರೆ ನನ್ನ ಸ್ಕಿನ್ನಲ್ಲಿ ಇರುವಂಥ ಬಂಗನ ಕಳ್ಕೊಳೋದಕ್ಕೆ ಸರಿ ಸುಮಾರು ಒಂದು 6 ತಿಂಗಳ ನಾನು ಟ್ರೈ ಮಾಡಿದ ಮೇಲೆ ನನಗೆ ಅಲ್ಲೆಲ್ಲೆಲ್ಲೇ ಒಂದು ಸ್ವಲ್ಪ ಲೈಟ್ ಆಗ್ತಾ ಬಂತು. ಅವಾಗ ನನಗೆ ಕಾನ್ಫಿಡೆಂಟ್ ಬಂತು, ಹೌದು ಇದರಿಂದ ಈ ಒಂದು ಹೋಮ್ ರೆಮಿಡಿಗಳಿಂದ ನನಗೆ ಯೂಸ್ ಆಗುತ್ತಾ, ನನಗೊಂದು ಒಳ್ಳೆ ರಿಸಲ್ಟ್ ಸಿಗುತ್ತಾ ಅನ್ನೋದಕ್ಕೋಸ್ಕರ ನಾನು ಅದನ್ನ ಟ್ರೈ ಮಾಡ್ಕೊತ ಬಂದೆ. ನಿಜ ಹೇಳ್ಬೇಕಂದ್ರೆ ರಿಸಲ್ಟು ನಿಮ್ಮ ಎದುರಿಗೇನೆ ಐತಿ. ಅದಕ್ಕೋಸ್ಕರ ಯಾವುದೇ ರೀತಿ ನೀವು ಭಯ ಪಡದೇನೆ ಈ ಒಂದು ಹೋಮ್ ರೆಮಿಡಿಗಳನ್ನ ನೀವು ಟ್ರೈ ಮಾಡಿರಿ. ಅದ್ರ ಜೊತೆಗೆ ಒಂದು ಒಳ್ಳೆ ರಿಸಲ್ಟನ್ನು ನೀವು ತೊಗೋಬೋದು, ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲದೇನೆ ಅಂತ ಹೇಳೋದು ನಾನು ಹೇಳ್ತೀನಿ. ಬರೀ ಈಗ ಈ ಒಂದು ನಾನು ಪೊಟ್ಯಾಟೊ ಪೌಡರ್ ಮಾಡಿ ತೋರಿಸಿದ್ದೆ, ಆ ಪೌಡ್ರಿಂದ ಒಂದು ಫೇಸ್ ಪ್ಯಾಕನ್ನು ಹಾಕಿ ತೋರಿಸ್ತೀನಿ. ನೀವು ಫಸ್ಟ್ ಸ್ಕಿನ್ನ ನೀವು ನೋಡ್ಬೋದು, ಪ್ಯಾಕ್ ಹಾಕಿ ಆದಮೇಲೆ ನನ್ನ ಸ್ಕಿನ್ನ ನೀವು ನೋಡ್ಬೋದು ಎಷ್ಟೊಂದು ಡಿಫ್ರೆನ್ಸ್ ಕಾಣಿಸುತ್ತೆ ಅಂತ ಹೇಳೋದು. ನಾವು ಪೊಟ್ಯಾಟೊ ಸ್ಟಾರ್ಚನ್ನು ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ನ ನಾವು ಸ್ಟಾರ್ ರೀತಿ ಹೊಳೆಯೋ ರೀತಿ ಮಾಡ್ಕೋಬೋದು. ಬರ್ರಿ ಯಾವ ರೀತಿ ನಾನು ಈ ಒಂದು ಫೇಸ್ ಪ್ಯಾಕನ್ನು ಹಾಕಿದೆ ಅಂತ ಹೇಳೋದು ನಿಮಗೆ ತೋರಿಸ್ಕೊಡ್ತೀನಿ. ಅದಕ್ಕೂ ಮೊದಲು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಬೆಲ್ ಬಟನ್ ಕ್ಲಿಕ್ ಮಾಡಿರಿ, ಆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ಒಳ್ಳೊಳ್ಳೆ ಸ್ಕಿನ್ ಕೇರ್ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರ್ತಾವೆ. ಆವಾಗಲೇ ನೀವು ನಿಮ್ಮ ಸ್ಕಿನ್ ಕೇರನ್ನು ಮತ್ತು ಹೇರ್ ಕೇರನ್ನು ಮಾಡ್ಕೋಬೋದು ಅಂತ ಹೇಳೋದು ನಾನು ಹೇಳ್ತೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಇಲ್ಲಿ ನಾನು ಒಂದು ಬಟ್ಲಿಗೆ ನಾನು ಆಲೂಗಡ್ಡೆ ಸ್ಟಾರ್ಚನ್ನು ಏನು ಮಾಡಿ ಇಟ್ಕೊಂಡಿದ್ದೆ, ನೀವು ಮಾಡಿ ಇಟ್ಕೋರಿ, ಇದರದೊಂದು ಫೇಸ್ ಪ್ಯಾಕನ್ನು ನಾನು ತೋರಿಸ್ತೀನಿ ಅಂತ ಹೇಳಿದ್ದೆ. ಈ ಆಲೂಗಡ್ಡೆ ಸ್ಟಾರ್ಚನ್ನು ನಾನಿಲ್ಲಿ 1 ಸ್ಪೂನಷ್ಟು ತೊಗೊಳಕೊಂತೀನಿ. ಇಲ್ಲಿ 1 ಸ್ಪೂನ್ ನನಗೆ ಜಾಸ್ತಿನೇ ಆಗೈತಿ, ಕರೆ ಅಂದರೆ ಒಂದು ಅರ್ಧ ಸ್ಪೂನ್ ತೊಗೊಂಡ್ರೆ ಸಾಕು ನೀವು. ಯಾಕಂದ್ರೆ ಅದನ್ನು ಕಲಿಸಿದಾಗ ಅದು ಅರಳತೈತಿ, ಹಾಗಾಗಿ ನಿಮ್ಗೆ ಫೇಸ್ ಪ್ಯಾಕ್ ಜಾಸ್ತಿ ಆಗುತ್ತೆ. ಅದು ಜಾಸ್ತಿ ಉಳಿದ್ರೂ ಅದನ್ನೇನು ವೇಸ್ಟ್ ಮಾಡೋಕೆ ಹೋಗ್ಬೇಡ್ರಿ. ನೀವು ಕೈ ಕಾಲಿಗೆ ಹಚ್ಕೊಂಡು ನೀವು ಅದನ್ನ ವಾಶ್ ಮಾಡ್ಕೋಬೋದು. ಜೊತೆಗೆ ಇಲ್ಲಿ ನಾನು
ಮುಲೇಟಿ ಪೌಡ್ರನ್ನ ತೊಗೊಂಡಿದ್ದೀನಿ, ಅರ್ಧ ಸ್ಪೂನಷ್ಟು ಮುಲೇಟಿ ಪೌಡ್ರು, ಅರ್ಧ ಸ್ಪೂನಷ್ಟು ಆಲೂಗಡ್ಡೆ ಸ್ಟಾರ್ಚು, ಮತ್ತು ಒಂದು 1/4 ಸ್ಪೂನಷ್ಟು ನಾನು ಗಂಧದ ಪೌಡ್ರ್ ತೊಗೊಂಡಿದ್ದೀನಿ. ಜೊತೆಗೆ ಮೊಸರು ತೊಗೊಂಡಿದ್ದೀನಿ. ಇಲ್ಲಿ ನಿಮಗೆ ಮೊಸರು ಬೇಕಿದ್ರೆ ಮೊಸರು ಹಾಕೋಬೋದು, ಇಲ್ಲ ಹಸಿ ಹಾಲು ಬೇಕಿದ್ರೆ ಹಸಿ ಹಾಲು ಹಾಕೋಬೋದು. ನಮಗೆ ಎರಡೂ ಆಗಬರಲ್ಲ ಅಂತ ಅಂದನು ರೋಸ್ ವಾಟರ್ನ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು. ನಾನು ಇಲ್ಲಿ ಮೊಸರು ಸ್ವಲ್ಪ ಕಡಿಮೆ ಆಗಿತ್ತು, ಹಾಗಾಗಿ ಇನ್ನೊಂದು ಸ್ವಲ್ಪ ಮೊಸರು ಹಾಕಿ ನಾನು ಚೆನ್ನಾಗಿ ಪೇಸ್ಟ್ ಮಾಡ್ಕೊತೀನಿ ಫೇಸ್ ಪ್ಯಾಕ್ ಹಾಕೋದಕ್ಕೋಸ್ಕರ. ಇಲ್ಲಿ ಆಲೂಗಡ್ಡೆ ಸ್ಟಾರ್ ಸಹಿತ ನಮ್ಮ ಸ್ಕಿನ್ನನ್ನು ಸ್ಟಾರ್ ರೀತಿ ಹೊಳೆಯೋ ರೀತಿ ಮಾಡ್ತೈತಿ. ಜೊತೆಗೆ ಮುಲೇಟಿ ಪೌಡ್ರ್ ನಮ್ಮ ಸ್ಕಿನ್ನಲ್ಲಿರುವಂಥ ಕಲೆಗಳನ್ನ ದೂರ ಮಾಡ್ತೈತಿ. ಜೊತೆಗೆ ಗಂಧದ ಪೌಡ್ರ್ ಅಂತೂ ಮಹಾರಾಜರ ಕಾಲದಿಂದ ಯೂಸ್ ಮಾಡ್ತಾನೆ ಬರ್ತಾ ಇದ್ದಾರೆ, ಅದ್ರ ಬಗ್ಗೆ ನಾನು ನಿಮಗೆ ಹೇಳೋ ಅವಶ್ಯಕತೆ ಇಲ್ಲ. ಮೊಸರಲ್ಲಿ ಲ್ಯಾಕ್ಟಿಕ್ ಆಸಿಡ್ ಇರೋದ್ರಿಂದ ನಮ್ಮ ಸ್ಕಿನ್ನನ್ನು ನ್ಯಾಚುರಲ್ ಆಗಿ ಬ್ಲೀಚ್ ಮಾಡೋದಕ್ಕೆ ಸಹಾಯ ಮಾಡ್ತೈತಿ. ಇಲ್ಲಿ ನೋಡ್ಬೋದು, ಫಸ್ಟಿಗೆ ನನ್ನ ಸ್ಕಿನ್ನನ್ನು ನೀವು ನೋಡ್ರಿ. ಈಗ ನೆಕ್ಸ್ಟ್ ನಾನು ಪೂರ್ತಿ ಪ್ಯಾಕ್ ಹಾಕಿ ಆದಮೇಲೆ ನನ್ನ ಸ್ಕಿನ್ ನೋಡ್ರಿ ನಿಮ್ಗೆ ಗೊತ್ತಾಗುತ್ತೆ. ಮೊದಲಿಗೆ ನಾನು ಫೇಸ್ ವಾಶನ್ನು ಮಾಡ್ಕೊಂಡಿದ್ದೀನಿ. ಅಥವಾ ನೀವು ಜಾಸ್ತಿ ಮೇಕಪ್ ಏನಾದರೂ ಮಾಡಿರಿ ಅಂತ ಅಂದ್ರೆ ನೀವು ಡಬಲ್ ಕ್ಲೆನ್ಸ್ ಮಾಡ್ಕೋಬೇಕಾಗತ್ತೆ. ಅಂದ್ರೆ ಫಸ್ಟ್ ಫೇಸ್ ವಾಶ್ ಮಾಡ್ಕೊರಿ, ನಂತರ ಒಂದು ಹಾಲಿಂದ ನೀವು ಮಸಾಜ್ ಮಾಡಿಕೊಂಡು ನಂತರ ಈ ಫೇಸ್ ಪ್ಯಾಕನ್ನು ಹಾಕಬೇಕಾಗತ್ತೆ. ಅಂದಾಗ ಮಾತ್ರ ನಮಗೆ ಒಳ್ಳೆ ರಿಸಲ್ಟ್ ಸಿಗೋಕ್ಕೆ ಸಾಧ್ಯತೆ ಐತಿ. ನಾನು ಇಲ್ಲಿ ಫೇಸ್ ಪ್ಯಾಕನ್ನು ಹಾಕೊತಿದ್ದೀನಿ. ಮೊದಲಿಗೆ ನಾನು ಹೇಳ್ದಂಗೆ ಫೇಸ್ ವಾಶನ್ನು ನಾನು ಮಾಡ್ಕೊಂಡಾಗೈತಿ. ಎಷ್ಟು ಸ್ಮೂತ್ ಆಗೈತೆ ಅಂದರೆ ಇದು ಫೇಸ್ ಪ್ಯಾಕು, ಅಂದ್ರೆ ಅಷ್ಟು ಪೌಡ್ರನ್ನ ಅಷ್ಟು ಸಣ್ಣದಾಗಿ ಮಾಡ್ಕೊಂಡಿದ್ದೀನಿ. ಇಲ್ಲ ಅಂದರೆ ಫಸ್ಟಿಗೆ ಅದೇನು ಆಲೂಗಡ್ಡೆ ಸ್ಟಾರ್ಚ್ ಇತ್ತಲ್ಲ, ಒಂದು ತರಿತರೆ ಆಗಿತ್ತು ಪೌಡ್ರ್, ಅದನ್ನು ಮತ್ತೆ ಮಿಕ್ಸಿ ಹಾಕಿ ಅದನ್ನೊಂದು ರೀತಿ ಪೂರ್ತಿಯಾಗಿ ಪೌಡ್ರ್ ಆಗೈತೆ. ಅದ್ರ ಜೊತೆಗೆ ಮುಲೇಟಿ ಪೌಡ್ರು ಮತ್ತು ಗಂಧದ ಪೌಡ್ರ್ ಹಾಕೊಂಡಿದ್ದೀನಿ, ಮತ್ತು ಮೊಸರು ಹಾಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಘಮ ಘಮ ಅಂತ ಹೇಳಂತು ಈ ಫೇಸ್ ಪ್ಯಾಕ್ ಬರ್ತೈತಿ. ನಾನು ಫೇಸ್ ಪ್ಯಾಕ್ ಹಾಕೊಂಡು ಒಂದು 15 ನಿಮಿಷ ಬಿಟ್ಟು ಆದಮೇಲೆ ಸ್ವಲ್ಪ ಕೈ ನೀರು ಹಚ್ಕೊಂಡು ಸಾವಕಾಶವಾಗಿ ಮಸಾಜ್ ಮಾಡ್ಬೇಕಾಗತ್ತೆ. ನಾವೆಲ್ಲ ಸಾವಕಾಶವಾಗಿ ನಮಗೆ ಡಾರ್ಕ್ ಸರ್ಕಲ್ ಎಲ್ಲಿ ಐತು ಅಲ್ಲೆಲ್ಲ ಕಡೆ ನಮ್ಮ ಕಣ್ಣು ಕೆಳಗೆ, ಆಮೇಲೆ ಮೂಗಿನ ಪಕ್ಕಕ್ಕೆ, ಆಮೇಲೆ ತುಟಿ ಪಕ್ಕಕ್ಕೆ ಎಲ್ಲ ಕಡೆ ನೀವು ಸಾವಕಾಶವಾಗಿ ಮಸಾಜ್ ಮಾಡ್ತಾ ಬರ್ಬೇಕಾಗತ್ತೆ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣುತ್ತೆ ನನ್ನ ಸ್ಕಿನ್ ಅಂತ ಹೇಳಂದು. ನಾವು ಪೂರ್ತಿ ಫೇಸ್ ವಾಶ್ ಮಾಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಇದ್ರ ರಿಸಲ್ಟ್ ಏನಂತ ಹೇಳಂದು. ಇಲ್ಲಿರುವಂಥ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗುವಂಥವು ಒಂದು ಯಾವುದೇ ರೀತಿ ಫೇಸ್ ಪ್ಯಾಕ್ ನಾ ಹಾಕಂಗಿಲ್ಲ, ಆಮೇಲೆ ನಿಮಗೆ ತೋರ್ಸಂಗೂ ಇಲ್ಲ. ಎಲ್ಲಾನು ನಾನು ಮೊದಲು ಟ್ರೈ ಮಾಡ್ತೀನಿ. ಟ್ರೈ ಆದಮೇಲೆ ನಿಮ್ಗೆ ನಾನಿಲ್ಲಿ ಫೇಸ್ ಪ್ಯಾಕನ್ನು ತೊಗೊಂಬರ್ತೀನಿ. ನೀವು ಯಾವುದೇ ರೀತಿ ಭಯ ಇಲ್ಲದೇ ಯೂಸ್ ಮಾಡ್ಬೋದು. ಇನ್ನೂ ಒಂದು ಹೇಳ್ತೀನಿ, ಭಯ ಇಲ್ಲದೇ ಯೂಸ್ ಮಾಡ್ಬೋದು ಅಂತ ಡೈರೆಕ್ಟಾಗಿ ಫೇಸಿಗೆ ಅಪ್ಲೈ ಮಾಡೋಕೆ ಹೋಗ್ಬೇಡ್ರಿ. ಒಂದು ಪೇಸ್ಟ್ ಅಷ್ಟನ್ನು ಮಾಡ್ಕೊರಿ. ಅಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಇಂಗ್ರೀಡಿಯೆಂಟ್ಸ್ ಬರಂಗಿಲ್ಲ. ಯಾವ ಇಂಗ್ರೀಡಿಯೆಂಟ್ಸ್ ನಿಮ್ಗೆ ಬರಲ್ಲ ಅದನ್ನು ನೀವು ಇಲ್ಲಿ ಸ್ಕಿಪ್ ಮಾಡ್ಬೋದು. ಫಸ್ಟಿಗೆ ನಾನು ಎಲ್ಲ ಫೇಸ್ ವಾಶ್ ಮಾಡ್ಕೊಂಡು ಬಂದು ಕುತ್ಕೊಂಡಿದ್ದೀನಿ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ನನ್ನ ಸ್ಕಿನ್ ಪಳ ಅಂತೇಳಿ ಹೊಳೆ ಕುಂದುತ್ತೆ ಅಂದರೆ. ನಿಜವಾಗ್ಲೂ ಫ್ರೆಂಡ್ಸ್, ನೀವು ಫೇಸ್ ಪ್ಯಾಕ್ಗಳನ್ನ ನೋಡಿದಾಗಲ್ಲ, ಅದನ್ನು ನೀವು ಟ್ರೈ ಮಾಡಿದಾಗ ಮಾತ್ರ ನಿಮಗೆ ಇದು ರಿಸಲ್ಟ್ ಏನಂತ ಹೇಳೋದು ಗೊತ್ತಾಗುತ್ತೆ. ನೀವು ಯಾವುದೇ ರೀತಿ ಭಯ ಪಡ್ದೇನೆ ಒಂದು ವಾರ ಬಿಟ್ಟು ಒಂದು ವಾರ ಒಂದೊಂದಾಗಿ ನೀವು ಯೂಸ್ ಮಾಡ್ಕೊಂತೂ ಬರ್ಬೋದು. ನೈಟ್ ರೂಟೀನ್ ಏನೈತಿ ಅದನ್ನು ನಾನು ನಿಮಗೆ ಡೈಲಿ ರೂಟೀನಲ್ಲಿ ತೋರಿಸ್ತಿರ್ತೀನಿ. ನಾನು ಫೇಸ್ ಪ್ಯಾಕ್ಗಳು ನಾನು ಯಾವ್ದಾದ್ರು ಕ್ರೀಮ್ಗಳನ್ನ ರೆಡಿ ಮಾಡ್ಕೊಂಡಿದ್ದೆ ಅಂದರೆ ಅದನ್ನು ನಾನು ಅಪ್ಲೈ ಮಾಡ್ಕೊತೀನಿ. ಇಲ್ಲ ಅಂತ ಅಂದರೆ ನಾನು ಮಾಡುವಂಥ ಪಿಗ್ಮೆಂಟೇಷನ್ ಆಯಿಲನ್ನು ನಾನು ಪ್ರತಿದಿನ ನನ್ನ ರೂಟೀನಲ್ಲಿ ಇದ್ದೇ ಇರುತ್ತೆ. ನೈಟು ಒಂದು ಫೇಸ್ ಪ್ಯಾಕ್ ಆದರೂ ಆಗಲಿ ಅಥವಾ ಫೇಸ್ ವಾಶ್ ಮಾಡ್ಕೊಂಡಾದರೂ ಆಗಲಿ ಈ ಒಂದು ಆಯಿಲನ್ನು ಹಚ್ಚಿ ನಾನು ಚೆನ್ನಾಗಿ ಮಸಾಜ್ ಮಾಡ್ತೀನಿ. ಮಸಾಜ್ ಮಾಡೋದ್ರಿಂದ ನಮ್ಮ ಸ್ಕಿನ್ನಲ್ಲಿರುವಂಥ ಈ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ. ಜೊತೆಗೆ ಕಲೆಗಳನ್ನ ದೂರ ಮಾಡೋದಕ್ಕೆ ಇದು ಸಹಿತ ನಮಗೆ ಸಹಾಯ ಮಾಡ್ತೈತಿ. ನಾವು ಎಲ್ಲ ಕಡೆ ಒಂದು 10 ಸರ್ತಿ ಈ ರೀತಿಯಾಗಿ ನಾವು ಮಸಾಜ್ ಮಾಡ್ಕೋಬೇಕಾಗ್ತೈತಿ. ನಾನು ಈ ಹಿಂದೆನೂ ವಿಡಿಯೋದೊಳಗೆ ತೋರಿಸಿದ್ದೀನಿ, ನೋಡಿಲ್ಲ ಅನ್ನೋರಿಗೆ ಯೂಸ್ ಆಗಲಿ ಅಂತ ಹೇಳಂದು ನಾನು ಇಲ್ಲಿ ತೋರಿಸ್ತಿದ್ದೀನಿ. ಇಲ್ಲಿ ನೋಡಿ ಡಾರ್ಕ್ ಸರ್ಕಲ್ ಕಡಿಮೆ ಆಗುತ್ತೆ, ಕಲೆಗಳು ದೂರ ಆಗ್ತಾವೆ, ಮತ್ತು ಈ ಹಣೆ ಮೇಲೆ ಆಮೇಲೆ ಕಣ್ಣು ಅಕ್ಕಪಕ್ಕ ನಮಗೆ ಗೆರೆಗಳು ಬರ್ತಾ ಇರ್ತಾವೆ, ಅದು ಸಹಿತ ಇಲ್ಲಿ ಕಡಿಮೆ ಆಗುತ್ತೆ. ಜೊತೆಗೆ ನಮ್ಮ ಐಬ್ರೋಸ್ ಸಹಿತ ಹೈಟ್ ಆಗ್ತಾವೆ. ಅದಕ್ಕೋಸ್ಕರ ಈ ಮಸಾಜನ್ನು ನೀವು ಆಯಿಲ್ ಹಚ್ಚಿ ಆದಮೇಲೆ ಈ ಮಸಾಜನ್ನು ನೀವು ಟ್ರೈ ಮಾಡಿರಿ. ಬೇಕಿದ್ರೆ ಒಂದು 8 ದಿನ ಟ್ರೈ ಮಾಡಿರಿ. ಇದರ ರಿಸಲ್ಟ್ ಏನಂತ ಹೇಳಂದು ನೀವು ಹೇಳುವಂತೆ ನೋಡೋಣ. ನನ್ನ ಫೇಸ್ ನೋಡಿದರೆ ನಿಮಗೆ ಗೊತ್ತಾಗಿರ್ಬೋದು ಎಷ್ಟು ಚೆನ್ನಾಗಿ ನನ್ನ ಫೇಸ್ ಕಾಣಿಸ್ತೈತಿ ಅಂತ ಹೇಳಂದು. ಮತ್ತು ಆಲೂಗಡ್ಡೆ ಸ್ಟಾರ್ಚ್ ಯಾವ ರೀತಿ ಮಾಡೋದು ಅಂತ ಹೇಳಂದು ನಾನು ವಿಡಿಯೋ ಹಾಕಿದ್ದೀನಿ. ಆ ವಿಡಿಯೋನ ಯಾರೆಲ್ಲ ನೋಡಿಲ್ಲ ನೋಡ್ರಿ, ಅಂದಾಗ ಮಾತ್ರ ನಿಮ್ಗೆ ಯಾವ ರೀತಿ ಆ ಒಂದು ಸ್ಟಾರ್ಚನ್ನು ಮಾಡ್ಕೊಳೋದು ಅಂತ ಹೇಳಂದು ನಿಮಗೆ ಗೊತ್ತಾಗುತ್ತೆ. ಒಂದ್ಸರ್ತಿ ಈ ಪೌಡ್ರನ್ನ ನೀವು ರೆಡಿ ಮಾಡಿಟ್ಕೊಂಡ್ರೆ ಸಾಕು. ನೀವು ಅಡುಗೆಗೂ ಯೂಸ್ ಮಾಡ್ಕೋಬೋದು, ಹಾಗೆ ನಿಮ್ಮ ಸ್ಕಿನ್ಗೂ ಈ ಒಂದು ಆಲೂಗಡ್ಡೆ ಪೌಡ್ರನ್ನ ಯೂಸ್ ಮಾಡ್ಕೋಬೋದು. ಆಮೇಲೆ ಅಷ್ಟೇ ಚೆನ್ನಾಗಿ ನಮ್ಮ ಸ್ಕಿನ್ ಆಗುತ್ತೆ. ಇದರಿಂದ ನಮ್ಮ ಕಲೆಗಳನ್ನೆಲ್ಲ ನಾವು ದೂರ ಮಾಡ್ಕೋಬೋದು. ಒಬ್ಬರು ಕೇಳ್ತಾರೆ ಬಂಗಿಗೋಸ್ಕರ ಅಷ್ಟೇ ಇದನ್ನ ಹಚ್ಚಬೇಕಾ ಅಂತ ಹೇಳಂದು. ಇಲ್ಲ ಫ್ರೆಂಡ್ಸ್, ನಿಮ್ಮ ಮುಖದ ಮೇಲೆ ಯಾವುದೇ ರೀತಿ ಕಲೆಗಳಿದ್ರೂ ಈ ಒಂದು ಆಲೂಗಡ್ಡೆ ಸ್ಟಾರ್ಚ್ ಆಗಲಿ ಅಥವಾ ಆಲೂಗಡ್ಡೆ ಫೇಸ್ ಪ್ಯಾಕ್ಗಳನ್ನಾಗಲಿ ಆಲೂಗಡ್ಡೆ ಕ್ರೀಮ್ಗಳನ್ನಾಗಲಿ ನೀವು ಯೂಸ್ ಮಾಡ್ಕೊತ ಬಂದಿ ಅಂದ್ರೆ ನಿಜವಾಗ್ಲೂ ಹೇಳ್ತೀನಿ ಇದ್ರ ರಿಸಲ್ಟು ಭಾಳನೇ ಚೆನ್ನಾಗೈತಿ. ನಿಮ್ಮ ಗುಳ್ಳೆಗಳ ಕಲೆಗಳು ಕಡಿಮೆ ಆಗ್ತಾವೆ, ನಿಮ್ಮ ಸ್ಕಿನ್ ಇರುವಂಥ ಡಾರ್ಕ್ ಸ್ಪಾಟು, ಡಾರ್ಕ್ ಸರ್ಕಲ್ಲು ಏನೈತಿ ಎಲ್ಲನೂ ಇದು ಕಡಿಮೆ ಮಾಡ್ತಾ ಬರ್ತೈತಿ. ಆದ್ರೆ ಪ್ರತಿದಿನ ಆಗಲಿ ಅಥವಾ ವಾರದಲ್ಲಿ 3 ರಿಂದ 4 ಸರ್ತಿ ಆಗಲಿ ನಾವು ಇದನ್ನ ಯೂಸ್ ಮಾಡ್ಕೊತ ಬರ್ಬೇಕಾಗತ್ತೆ. ಅಂದಾಗ ಮಾತ್ರ ನಮ್ಗೆ ರಿಸಲ್ಟ್ ಸಿಗೋಕ್ಕೆ ಸಾಧ್ಯತೆ ಐತಿ. ನಾವು ಒಂದಿನ ಹಚ್ಕೊಳೋದು, ಒಂದು ತಿಂಗಳು ಬಿಡೋದು, ಒಂದು 2 ದಿನ ಹಚ್ಕೊಳೋದು ಮತ್ತು ಒಂದು ವಾರ ಬಿಡೋದು, ಈ ರೀತಿ ಮಾಡಿದರೆ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗಂಗಿಲ್ಲ. ಅದಕ್ಕೋಸ್ಕರ ನಾವು ರೆಗ್ಯುಲರ್ ಆಗಿ ಈ ಒಂದು ಫೇಸ್ ಪ್ಯಾಕ್ಗಳನ್ನ ನಾವು ಟ್ರೈ ಮಾಡ್ತಾ ಇರಬೇಕು. ನಮ್ಮ ದಿನಚರಿಯಲ್ಲಿ ಇದನ್ನ ಅಳವಡಿಸ್ಕೋಬೇಕು. ನಾವು ಬೆಳಗ್ಗೆ ಎದ್ದು ನಮ್ಮ ಯಾವ ರೀತಿ ನಮ್ಮ ದಿನಚರಿ ಇರುತ್ತೋ ಅದರಲ್ಲಿ ಒಂದು ಭಾಗವಾಗಿ ನಮ್ಮ ಸ್ಕಿನ್ ಕೇರನ್ನು ನಾವು ಇಟ್ಕೊಂಡಾಗ ಮಾತ್ರ ನಮ್ಮ ಸ್ಕಿನ್ನ ನಾವು ಚೆನ್ನಾಗಿ ಇಟ್ಕೋಬೋದು, ಹೇರ್ಸನ್ನು ಚೆನ್ನಾಗಿ ಇಟ್ಕೋಬೋದು ಅಂತ ಹೇಳ್ತೀನಿ ನಾನು. ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು, ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರೆಯೋಕೆ ಹೋಗ್ಬಿಡ್ರಿ. ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ. ಅಂದರೆ ನಾನು ಹಾಕುವಂಥ ಆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ಒಳ್ಳೊಳ್ಳೆ ವಿಡಿಯೋ ನೋಟಿಫಿಕೇಷನು, ಒಳ್ಳೊಳ್ಳೆ ಸ್ಕಿನ್ ಕೇರ್ ವಿಡಿಯೋ ನೋಟಿಫಿಕೇಷನು ನಿಮಗೆ ಆದಷ್ಟು ಬೇಗನೆ ಬರುತ್ತೆ. ಆವಾಗಲೇ ನಿಮ್ಮ ಸ್ಕಿನ್ ಕೇರ್ ಹೇರ್ ಕೇರ್ ನೀವು ಮಾಡ್ಕೋಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೆ ಮುಂದೆ ಒಂದು ಒಳ್ಳೆಯ ಸ್ಕಿನ್ ಕೇರ್ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಬೈ ಫ್ರೆಂಡ್ಸ್.